ಅಹಿಂದ ಸಂಘಟನೆಗೆ 25 ವರ್ಷಗಳ ಬೆಳ್ಳಿ ಹಬ್ಬದ ಸಂಭ್ರಮ. ಹುಬ್ಬಳ್ಳಿಯಲ್ಲಿ ರಾಜ್ಯ ಮಟ್ಟದ ಅಹಿಂದ ಸಮಾವೇಶವನ್ನು ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಸಚಿವ ಸತೀಶ್ ಜಾರಕಿಹೊಳಿ ಉದ್ಘಾಟಿಸಿದರು. ಅಹಿಂದ ಸಂಘಟನೆ ಹೊಸ ಕಾಯಕಲ್ಪ ನೀಡಬೇಕೆಂದು ಹುಬ್ಬಳ್ಳಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 25 ವರ್ಷಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಐತಿಹಾಸಿಕ ಸಮಾವೇಶ ಮಾಡಲಾಗಿತ್ತು. ಆ ಸಮಾವೇಶದಿಂದ ಅನೇಕ ರಾಜಕೀಯ ಬದಲಾವಣೆಗಳು ನಾಂದಿ ಹಾಡಿದ ಅಹಿಂದ ಎಂಬುದು ಒಂದು ಸಾಮಾಜಿಕ ಚಳವಳಿ ಅಷ್ಟೇ ಹೊರತು ಇದು ಕೇವಲ ರಾಜಕೀಯ ಶಕ್ತಿ ಪ್ರದರ್ಶನವಲ್ಲ ಎಂದು ಹೇಳಿದರು. ನಮ್ಮ ಹೋರಾಟ ಸ್ವರೂಪ ಬದಲಾವಣೆ ಆಗಬೇಕು. ಈ ಕಾರ್ಯಕ್ರಮದಿಂದ ನಾವು ಮುಖ್ಯಮಂತ್ರಿ ಆಗಬೇಕು ಎಂಬ ಉದ್ದೇಶ ನಮಗಿಲ್ಲ. ಈ ಹೋರಾಟದಿಂದ ನಮಗೆ ನ್ಯೂನತೆಗಳು ಸರಿಪಡಿಸಬೇಕಾಗಿದೆ. ಇದು ನಮ್ಮ ಸರ್ಕಾರವಿದ್ದರೂ ನಾವು ಇಂದು ಅಹಿಂದ ವರ್ಗಕ್ಕೆ ಏನೂ ಮಾಡಿಲ್ಲವೆಂದು ಅನೇಕರು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇದೇ ಕಾರಣದಿಂದಾಗಿ ಸಭೆ ಕರೆದು ಈ ಎಲ್ಲ ಸಮಸ್ಯೆಗಳಿಗೆ ಸರಿಪಡಿಸಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಕೇಂದ್ರ ರಾಜ್ಯ ಸರ್ಕಾರಗಳ ನಮ್ಮನ್ನು ಹೇಗೆ ಆಳುತ್ತೇವೆ ಎಂಬುದರ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಈ ಎಲ್ಲ ಕಾರಣಗಳಿಂದಾಗಿ ನಮ್ಮ ಹೋರಾಟ ಸ್ವರೂಪವನ್ನು ನಾವು ಬದಲು ಮಾಡಬೇಕಾಗಿದೆ ಎಂದು ಈ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. 80% ಜನಸಂಖ್ಯೆ ಅಹಿಂದದಲ್ಲಿದೆ. ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಅಹಿಂದ ನಿರಂತರವಾಗಿ ಸಾಮಾಜಿಕ ಚಾಲ್ತಿಯಲ್ಲಿ ಇರಬೇಕು. ಇದಕ್ಕೆ ಒಬ್ಬೊಬ್ಬರು ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಇರಬೇಕು. ಅಂದಾಗ ಮಾತ್ರ ನಾವು ಬದಲಾವಣೆ ತರಲು ಸಾಧ್ಯ. ಇನ್ನೂ 10-15 ವರ್ಷವೂ ನಾವು ರಾಜಕೀಯ ಸಾಮಾಜಿಕವಾಗಿ ಕೆಲಸ ಮಾಡಲು ಸಾಧ್ಯವಿದೆ ಎಂದು ಅವರು ಮನುವಾದಿಗಳ ಮನಸ್ಥಿತಿ ವಿರುದ್ಧ ಬುದ್ಧ, ಬಸವ, ಪೆರಿಯಾರ್ ಹೋರಾಟ ಮಾಡಿದರು. ಇಂದಿನ ವ್ಯವಸ್ಥೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ನಿಮ್ಮನ್ನು ಗಟ್ಟಿಯಾಗಿ ಕಟ್ಟಲು ನಾವು ಇನ್ನು ಮುಂದೆ ವಿಭಿನ್ನ ಪ್ರಯತ್ನಗಳನ್ನು ತರುತ್ತೇವೆ. ಎಲ್ಲ ಜಿಲ್ಲೆಗಳಲ್ಲಿ ಈ ರೀತಿ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಮಾಡುತ್ತೇವೆ. 80% ಜನಸಂಖ್ಯೆ ಹೊಂದಿರುವ ಅಹಿಂದ ವರ್ಗ ಇಲ್ಲಿಂದಲೇ ಸಮಾನತೆ ಪ್ರಾರಂಭವಾಗಲಿ ಎಂದು ತಮ್ಮ ಸ್ಪಷ್ಟವಾದ ಗುರಿಯನ್ನು ಈ ಸಮಾವೇಶದಲ್ಲಿ ಸಚಿವರು ನೀಡಿದರು. ರಾಜ್ಯದ ಅಹಿಂದ ನಾಯಕತ್ವ ಸಂಘಟನೆ ಇಲ್ಲದೆ ಮುನ್ನಡೆಯುವುದು ಕಷ್ಟಕರವಾಗಿದೆ. ಶೋಷಿತ ಸಮುದಾಯಗಳ ಏಕತೆ, ಸಾಮಾಜಿಕ ನ್ಯಾಯ, ಶೈಕ್ಷಣಿಕ ಪ್ರಗತಿ, ಉದ್ಯೋಗಾವಕಾಶಗಳು ಅಹಿಂದ ರಾಜಕೀಯ ಪ್ರಮುಖ ಆಧಾರ ಸ್ತಂಭಗಳಾಗಬೇಕು. ಮುಂದಿನ ದಿನಗಳಲ್ಲಿ ರಾಜಕೀಯ ಹೊರತುಪಡಿಸಿ ನಾವು ಹಲವು ವಿದ್ವಾಂಸರ ಕರೆಸಿ ನಮಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತೇವೆ. ನಾನು ಕೂಡ ವೇದಿಕೆ ಕೆಳಗಡೆ ನಿಮ್ಮೊಂದಿಗೆ ಕುಳಿತುಕೊಳ್ಳುವ ಮೂಲಕ ಇಲ್ಲಿಂದಲೇ ಸಮಾನತೆ ಪ್ರಾರಂಭಿಸೋಣ ಎಂದು ಹೇಳಿದರು. ವಿಧಾನ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಮಾತನಾಡಿ, 25 ವರ್ಷಗಳ ಹಿಂದೆ ಹುಟ್ಟಿದ ಅಹಿಂದ ಸಂಘಟನೆ ಇಂದು ಹೆಮ್ಮರವಾಗಿ ಬೆಳೆದಿದೆ. ಅಹಿಂದಕ್ಕೆ ಸಂವಿಧಾನವೇ ಶಕ್ತಿ. ಪ್ರತಿಯೊಬ್ಬರೂ ಪ್ರೀತಿಯಿಂದ ಇರಬೇಕು. ಅಂದಾಗ ಮಾತ್ರ ನಮ್ಮ ರಾಜ್ಯ ಅಭಿವೃದ್ಧಿ ಕಡೆಗೆ ಸಾಗಲು ಸಾಧ್ಯವಿದೆ. ಶಿಕ್ಷಣ ಪಡೆದಾಗ ಮಾತ್ರ ನಮಗೆ ಶಕ್ತಿ ದೊರಕುತ್ತದೆ ಎಂದು ನ್ಯಾಯಮೂರ್ತಿ ಅವರ ನೀಡಿದ ಸಂದೇಶಗಳನ್ನು ಪಾಲಿಸಿ ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಅಧ್ಯಕ್ಷ KM ರಾಮಚಂದ್ರಪ್ಪ ಮಾತನಾಡಿ, ಮಾಜಿ ಮುಖ್ಯಮಂತ್ರಿಗಳ ದೇವರಾಜ ಅರಸು ಅವರು ಹಿಂದುಳಿದ ಸಮಾಜದ ಸ್ಥಿತಿಗತಿ ಅರಿತು ತಮ್ಮ ಮಕ್ಕಳಿಗಾಗಿ ಅವರ ಅವಧಿಯ 3,000 ಹಾಸ್ಟೆಲ್ಗಳನ್ನು ಪ್ರಾರಂಭಿಸಿದರು ಎಂದು ಹೇಳಿದರು. ಇದೇ ವೇಳೆ ಗಣ್ಯರಿಂದ ಅಹಿಂದ ದಾರಿ ಗುರಿ ಎಂಬ ಪುಸ್ತಕವನ್ನು ಬಿಡುಗಡೆಗೊಳಿಸಲಾಯಿತು. ಈ ವೇಳೆ ಶಿಗ್ಗಾಂವಿ ಶಾಸಕ ಯಾಸೀರ್ ಖಾನ್ ಪಠಾಣ್, ಅಪೆಕ್ಸ್ BDCC ಬ್ಯಾಂಕ್ ನಿರ್ದೇಶಕ ರಾಹುಲ್ ಜಾರಕಿಹೊಳಿ, ವಿಧಾನ ಪರಿಷತ್ ಸದಸ್ಯ SF ಜಕ್ಕಪ್ಪನವರ್, ಮಾನವ ಬಂಧುತ್ವ ವೇದಿಕೆ ಭಾಗಿ ಸಂಚಾಲಕ ಅನಂತ್ ನಾಯ್ಕ್, ಬೆಳಗಾವಿ ಬೂಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ, ಮಾಜಿ ಶಾಸಕ ರಾಜು ಅಲ್ಗೂರ್, ಪ್ರದೀಪ್ ರಾಹುತ್, ಆದರ್ಶ ಯಲ್ಲಪ್ಪ, ದಾನಪ್ಪ ಕುಬೇರ್, ಮಂಜುನಾಥ್ ಭೂವಿ, ತೊಳವಿ ಬರನ್ನವರ್, ರಾಜ ನಾಯಕ ಚಂದ್ರಶೇಖರ್, ಶಿವಣ್ಣ ಮುತ್ತೋಳಿ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ವೇಳೆ ಈ ಕ್ರಾಂತಿ ಗೀತೆಗಳನ್ನು ಹುಬ್ಬಳ್ಳಿಯಲ್ಲಿ ನಡೆದ 25 ವರ್ಷಗಳ ವಿಚಾರ ಸಂಕಿರಣ ಕೇವಲ ರಾಜಕೀಯ ಭಾಷಣಗಳಿಗೆ ಸೀಮಿತವಾಗದೆ ಅಲ್ಲಿ ಮುಳುಗಿದ ಕ್ರಾಂತಿ ಗೀತೆಗಳು ಕಾರ್ಯಕ್ರಮಕ್ಕೆ ವಿಶೇಷ ಕಳೆ ತಂದಿದ್ದವು. ಹೋರಾಟವನ್ನು ಹುರಿದುಂಬಿಸಲು ಮತ್ತು ಅಹಿಂದ ಚಳವಳಿಯನ್ನು ಸತತವಾಗಿ ಬಿಂಬಿಸಲು ಅಹಿಂದ ವರ್ಗಗಳ ಸಂಘಟನೆ ಮತ್ತು ಸಾಮಾಜಿಕ ಸಮಾನತೆಯ ಆಯುಷ್ಯವುಳ್ಳ ಜಾನಪದ ಶೈಲಿಯಲ್ಲಿ ಕ್ರಾಂತಿ ಗೀತೆಗಳನ್ನು ಸಭಿಕರನ್ನು ರಚಿಸಿದವು. ಮುಖ್ಯವಾಗಿ ಶರಣರು ಮತ್ತು ತತ್ವಕಾರರ ವಿಚಾರಗಳನ್ನು ಆಧರಿಸಿ ಗೀತೆಗಳನ್ನು ಅಹಿಂದ ಅಸ್ಮಿತೆಯ ಎತ್ತಿ ಹಿಡಿದವು. 25 ವರ್ಷಗಳ ಹಿಂದೆ ಅಹಿಂದ ಚಳವಳಿ ಪ್ರಾರಂಭವಾದ ಇದೇ ಹುಬ್ಬಳ್ಳಿಯಲ್ಲಿ ಇಂದು ಮತ್ತೆ ಶೋಷಿತ ಸಮುದಾಯಗಳು ದೊಡ್ಡ ಮಟ್ಟದಲ್ಲಿ ಒಗ್ಗೂಟ ತಮ್ಮ ಶಕ್ತಿ ಪ್ರದರ್ಶಿಸಿತು. ಸಚಿವ ಸತೀಶ್ ಜಾರಕಿಹೊಳಿ ಸೇರಿದಂತೆ ಅಹಿಂದ ಚಳವಳಿಯ ಪ್ರಮುಖ ಸಂಘಟಕರು KM ರಾಮಚಂದ್ರಪ್ಪ ಮತ್ತು ಇತರ ಮುಖಂಡರು ಭಾಗವಹಿಸಿ ಮುಂಬರುವ ದಿನಗಳಲ್ಲಿ ಅಹಿಂದ ಚಳವಳಿಯನ್ನು ಗಟ್ಟಿಗೊಳಿಸಬೇಕು ಸಂಕಲ್ಪ ಮಾಡಿದರು. ಕೇವಲ ರಾಜಕೀಯ ಸಮಾವೇಶವಾಗದೆ ಹೋರಾಟ, ಸಾಧನೆ, ಸಂಕಲ್ಪ ಎಂಬ ಘೋಷವಾಕ್ಯದಡಿ ಸಾಮಾಜಿಕ ನ್ಯಾಯ ಮತ್ತು ಜಾತಿ ಗಣತಿ ಜಾರಿ ಕುರಿತು ಗಂಭೀರ ವಿಚಾರ ಮಂಥನ ಈ ಸಭೆ ವಿಚಾರ ಸಂಕಿರಣದಲ್ಲಿ ವ್ಯಕ್ತವಾಯಿತು. ವರದಿ ಪಂಚಾಯತ್ ರಾಜ್ ಸಮಾಚಾರ, ಹುಬ್ಬಳ್ಳಿ.